ಮಾಡಿ ನೋಡ ಗೊತ್ತಾಗತ್ತದ ರುಚಿ. ಆಮೇಲೆ ನೀನ ಬಿಡ್ತಿ ಬಾಂಡೆಗಳನ್ನೆಲ್ಲ ಒಳಗ್ ಹಾಕ್ತಿ, ಗಡಿಗೆ ಮಣಿ ತುಂಬ ಇವನೇ ಇಡ್ತೀನಿ ನೋಡ. ಇವ 50 ರೂಪಾಯಿ ಒಂದ್, 50 ರೂಪಾಯಿ ಒಂದ್. ಮತ್ ಹ್ಯಾಂಗ ಬೇಕು ನಿಂಗ? ಹ್ಯಾಂಗ ಬೇಕ? ನೀ ರೊಕ್ಕ ಕೊಡಕತ್ತಿಲ್ಲ, ಮತ್ ಹ್ಯಾಂಗ ಕೊಡ್ಲಿ? ಅದು ಇರ್ಲಿ, ಇದು ರೊಕ್ಕ ಎಷ್ಟು ಕೊಡ್ತಿ ಹೇಳಿ? ಎರಡಕ್ಕೆ ಲೆಕ್ಕ ಮೊದಲ ಸ್ವಸ್ಥ 60 ರೂಪಾಯಿ ಮಾಡ. ಫೋನ್ ಪೇ ಮಾಡ್ತೀನಿ ನೋಡಿ. ಫೋನ್ ಪೇ? ಹೌದು. ಹೋಗ್ಬೇಕಾಗಿಲ್ಲ, ಈ ಫೋನ್ ಪೇ ಬಂದವಲ್ಲ, ಫೋನ್ ಪೇ ಮಾಡಿ ಆ ಮೊಬೈಲ್ ಮಾಡ್ತಾರ. ಅದ ಮೊಬೈಲ್ ಮಾಡ್ತಾರ. ಅದ ನನ್ ಮಗ ಏನ್ ಹೇಳಿದ್ ಗೊತ್ತೈತನ ಯವ್ವ, ಈಗ ಯಾರು ರೊಕ್ಕ ಇಟ್ಕೊಂಡು ಅಡ್ಡಾಡೋದಿಲ್ಲ, ಕೆಲವ್ರೆಲ್ಲ ಏನೋ ಮೊಬೈಲ್ ಅಂತ ನೋಡು ಅದ್ರಲ್ಲೇ ಮಾಡ್ತಾರಂತ. ನೀ ಏನೋ ಹೊತ್ತು ಇದನ್ನ ಬಗಲಿ ಹಾಕೊಂಡು ಹೋಗಂತ ಕಳ್ಸನ, ಇದಕ್ಕ ಅವ್ರೇನೋ ಇದನ್ನೇನೋ ಹಾಕಿ ಕಳ್ಸನ ನನ್ ಮಗ. ಇದಕ್ಕ ಹಿಂಗ್ ತೋರಿಸೋರ್ಗೆ ಏನೋ ಬರ್ತಕ್ಕಂತ ಆಟಿಕೆಯಲ್ಲಿ ತೋರಿಸು, ಆಟಿಕೆಯಲ್ಲಿ ನಾನು ತೋರಿಸು. ಬಂದೆ ನನ್ನ ಮಗಳ ಖಾತೆಗೆ ರೊಕ್ಕ ಹೋಗೈತಿ. ಇದು ನೋಡಿದ ನಮ್ದವ್ರೆ ಇದನ್ ಸವಲತ್ತು ಮಾಡಿದಾರೆ. ನಮ್ಮ ಮೋದಿದವ್ರೆ ಎಷ್ಟು ಸವಲತ್ತು ಮಾಡಿದಾರಲ್ಲ, ಎಲ್ಲ ಅನುಕೂಲ ಮಾಡ್ಯಾರ. ಹೌದು, ಚಲೋ ಆತ. ನಿನ್ ಗಡಿಗೆ ಬರ್ತೆ ಕುಂದ್ರ ಕುಂದ್ರ ನಿನ್ನ ಪುಣ್ಯದಿಂದ ಸುಂದ್ರಿ ಮುಖ ನೋಡಿದ್ನ ತಂಗಣ್ಣ. ತಪ್ಪ ತಗದ್ದು ಸುಂದ್ರಿ ಮುಖ ನೋಡಿ ಆಮೇಲೆ ನಿಮ್ ಮುಖ ನೋಡಿದ್ನ. ಅವ್ರನ್ನೆಲ್ಲ ನೋಡ್ಕಸ ಬಾಳ ಖುಷಿ ಆಯ್ತು ನನಗ. ಎಲ್ಲ ವ್ಯಾಪಾರ ಆತು, ಹೊಟ್ಟಿನೂ ತುಂಬ್ತು, ಇದು ತುಂಬ್ತು. ಇನ್ನೇನ್ ಮಾಡ್ತಾನೆ, ಕುಂಬಾರಕ್ಕೆ ಹೋಗಿ ಬಹಳಷ್ಟು ಗಡಿಗೆ ತಗೊಂಡ್ಬರ್ತಾನೆ. ತಗೊಂಡೆ ನಂದ ಒಂದ್ ಸ್ವಂತ ಬಿಸಿನೆಸ್ ಚಾಲೂ ಮಾಡ್ತಾನೆ. ನನ್ನ ಉದ್ಯೋಗ ಏನು ಬಿಸಿನೆಸ್ ಅಂತಾರಪ್ಪ, ಏನು ಅವ್ರು ನನ್ನ ಬಿಸಿನೆಸ್ ಅಂದ್ರೆ ಸ್ವಂತ ಉದ್ಯೋಗ. ಅದನ್ನ ಮಾಡ್ತಾನೆ. ಮತ್ತ ನನ್ ಗೆಳತಿಯರು ಎಲ್ಲಾರು ಹೇಳ್ತಾನೆ, ಎಲ್ಲಾರು ಸ್ವಂತ ಉದ್ಯೋಗ ಮಾಡ್ರಿ ಅಂತ ಹೇಳ್ತಾನೆ. ಅದಕ್ಕ ಬಾಳ ಚಲೋ ಆತು. ಮತ್ತ ಆ ಹುಡುಗರು ನನಗ ಅವತ್ತು ಮೊನ್ನೆ ನನಗ ಆ ಹುಡುಗರು ಇದೊಂದು ನನಗಂತೂ ಓದಾಕ್ ಬರೋದಿಲ್ಲವ. ಏನ್ ನೋಡಿದ್ದು? ಹೌದಾ? ಇದ್ ನೋಡ, ಆತ್ಮನಿರ್ಭರ ಭಾರತ ಸ್ವದೇಶಿ ಪ್ರತಿಜ್ಞೆ ಓದಿ ಹೇಳಿ. ಓದಿ ಹೇಳಾಗುತ್ತೆ. ಎಲ್ಲ ತಿಳ್ಕೊಂಡ್ ಸ್ವಲ್ಪ ನಮ್ ದೇಶದ ಬಗ್ಗೆ ಐತಿ. ಇಲ್ಲ ನಿಂಗೆ ಕೈ ಮುಂದ್ ಮಾಡ, ನಿಂಗೆ ಗೌರಿ ಏನಾರು ಕೈ ಮುಂದ್ ಮಾಡಿಲ್ವಾ? ನಿಂಗೆ ಸೀದಾ ಮಾಡಕ್ಕೆ ಎಲ್ಲ ಬೇರೆ ಸ್ವಲ್ಪ ಮುಂದೆ ಹಿಂಗ ಮಾಡ್ಬೇಕು. ಹಿಂಗ ಮಾಡಿ. ಭಾರತ ಮಾತೆಯ ಸೇವೆ ಮತ್ತು ಗೌರವಾರ್ಥವೇ ಈ ಪ್ರತಿಜ್ಞೆಯನ್ನು ಸ್ವೀಕರಿಸುತ್ತೇನೆ. ನಾನು ನನ್ನ ದೈನಂದಿನ ಜೀವನದಲ್ಲಿ ಪ್ರಾಥಮಿಕವಾಗಿ ಭಾರತೀಯ ನಿರ್ಮಿತ ಉತ್ಪನ್ನಗಳನ್ನು ಬಳಸುತ್ತೇನೆ ಮತ್ತು ಆಮದು ಮಾಡಿಕೊಂಡ ಸರಕುಗಳಿಂದ ಸ್ಥಳೀಯ ಪರ್ಯಾಯಗಳನ್ನು ಆರಿಸಿಕೊಳ್ಳುತ್ತೇನೆ. ನಾನು ಮನೆಯಲ್ಲಿ, ಕಚೇರಿಯಲ್ಲಿ ಮತ್ತು ಸಮಾಜದಲ್ಲಿ ಭಾರತೀಯ ಉತ್ಪನ್ನಗಳಿಗೆ ಆದ್ಯತೆ ನೀಡುತ್ತೇನೆ. ನಾನು ಯುವಕರು ಮತ್ತು ಮಕ್ಕಳನ್ನು ಸ್ವದೇಶಿ ಮೂಲ ಮಂತ್ರವನ್ನು ಅಳವಡಿಸಿಕೊಳ್ಳುವಂತೆ ಮುಂದಿನ ಪೀಳಿಗೆಗೆ ಇದರ ಮಹತ್ವವನ್ನು ತಿಳಿಸುವಂತೆ ಪ್ರೇರೇಪಿಸುತ್ತೇನೆ. ನಾನು ಪರಿಸರ ಸ್ನೇಹಿ ಪ್ರಜ್ಞೆಯನ್ನು ಪಾಲಿಸುವುದರ ಮೂಲಕ ಸ್ವದೇಶಿ ಮತ್ತು ಪರಿಸರ ಸ್ನೇಹಿ ಉತ್ಪನ್ನಗಳನ್ನು ಬಳಸುತ್ತೇನೆ ಮತ್ತು ದೇಶೀಯ ಪ್ರವಾಸಿ ತಾಣಗಳಿಗೆ ಆದ್ಯತೆ ನೀಡುತ್ತೇನೆ. ಸ್ವದೇಶಿ ಬಳಸೋಣ, ವಿದೇಶಿ ಬಿಡೋಣ. ಸ್ವದೇಶಿ ಬಳಸೋಣ.